ನಮ್ ಭೂಮಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಭೂಮಿಗೆ ಸುಸ್ತು ಕಡಿಮೆ ಆಗ್ತಿಲ್ಲ, ಅದ್ರ ಜೊತೆ ವಾಮಿಟ್ ಬರೋ ಸೆನ್ಸೇಷನ್ ಇನ್ನೂ ಜಾಸ್ತಿ ಆಗ್ತಿದೆ. ಸೊ ಒಂದ್ಸಲಿ ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಬರ್ತೀನಿ. ಹೌದೇನೋ? ಸರಿ ನಡಿ, ನಿನ್ ಜೊತೆ ನಾನು ಬರ್ತೀನಿ. ನಾನು ನಿನ್ ಜೊತೆ ಬರ್ತೀನಿ ಬಾ. ಬೇಡ ಬೇಡ ಬೇಡ, ನಾನ್ ಕರ್ಕೊಂಡು ಹೋಗ್ತೀನಿ. ಇನ್ ಕೇಸ್ ಏನಾದ್ರು ನಿಮ್ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ನಾನು ಕಾಲ್ ಮಾಡ್ತೀನಿ ಮಾವ, ನೀವ್ ಆಮೇಲೆ ಬರೋರಂತ. ಸರಿ ನಾನು ಹೋಗಿ ಬರ್ತೀನಿ. ಒಂದ್ ನಿಮಿಷ ಇರು. ಬೈಲಿ ಭೂಮಿ, ಈ ತಿಂಗಳು ಇಲ್ಲ ಅತ್ತೆ. ಸರಿ ಸರಿ ಬೈಲಿ, ನೀನ್ ನಿಧಾನ ಬಾ. ಬೈಲಿ ಬೈಲಿ ಬೈಲಿ. ಹಾ ಅಜಿತಾ, ಈಗ ನೀನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಬುಲೆಟ್ ಅಲ್ಲೆಲ್ಲ ಕರ್ಕೊಂಡು ಹೋಗ್ಬೇಡ, ಕಾರಲ್ಲೇ ಕರ್ಕೊಂಡು ಹೋಗು, ಸರಿನಾ? ಯಾಕವ್ವ? ಏನೋ ಈಗ ನಾನ್ ಹೇಳ್ದಷ್ಟ್ ಮಾಡ್ತೀಯಾ ಇಲ್ವೋ? ಕಾರಲ್ಲಿ ಕರ್ಕೊಂಡು ಹೋಗು ಅಂದ್ರೆ ಕಾರಲ್ಲೇ ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಸರಿಮಾ. ಆಮೇಲೆ ಭೂಮಿನ ನಮ್ ಫ್ಯಾಮಿಲಿ ಗೈನಕಾಲಜಿಸ್ಟ್ ಹತ್ರನೇ ಕರ್ಕೊಂಡು ಹೋಗು, ಸರಿನಾ? ಸರಿಮಾ, ನಾ ಹೋಗ್ಬರ್ರಿ. ಬಾ ಅಜಿತ್, ಡಾಕ್ಟರ್ ಏನ್ ಹೇಳ್ತಾರೆ ನಮಗ್ ಫೋನ್ ಮಾಡಿ ಹೇಳ. ಶೋರ್. ಅಜಿತಾ, ನಿಧಾನ ಕರ್ಕೊಂಡು ಹೋಗು, ಹುಷಾರು. ಓ ಇನ್ಸ್ಪೆಕ್ಟರ್ ಅಜಿತ್ ಸರ್, ಬನ್ನಿ ಬನ್ನಿ. ಮಿಸಸ್ ಅಜಿತ್ ಹೇಗಿದ್ದೀರಾ? ಆಕ್ಚುಲಿ ಇವತ್ ಬೆಳಿಗ್ಗೆಯಿಂದ ತಲೆ ಸುತ್ತು ಅಂತ ಹೇಳ್ತಿದ್ಲು. ನಾರ್ಮಲ್ ಆಗಿ ಅಂತ ನಾನು ಅನ್ಕೊಂಡು ಮನೇಲೆ ರೆಸ್ಟ್ ಮಾಡು ಅಂತ ಹೇಳ್ದೆ, ಆದ್ರೆ ಕಡಿಮೆನೇ ಆಗ್ತಿಲ್ಲ ಡಾಕ್ಟರ್. ಒಂದ್ಸಲಿ ಪ್ಲೀಸ್ ಚೆಕ್ ಮಾಡಿ. ಓಕೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್, ಕೂತ್ಕೊಳ್ಳಿ. ಏನಾಗಿದೆ? ತಲೆ ಸುತ್ತು. ಊಟ ನಿದ್ರೆ ಎಲ್ಲ ಚೆನ್ನಾಗ್ ಮಾಡ್ತಿದ್ದಾರಾ ಇವರು? ಇಲ್ಲ ಡಾಕ್ಟರ್, ಆಕ್ಚುಲಿ ಊಟ ತಿಂಡಿ ಏನು ತಿಂದಿಲ್ಲ. ಬರೀ ಮನೆಯವ್ರ ಚಿಂತೆ. ವಾರದಲ್ಲಿ 2 ದಿನ ಉಪವಾಸ ಇರ್ತಾರೆ, ಒಂದಿನ ಗಣೇಶನ್ಗೆ, ಇನ್ನೊಂದಿನ ಲಕ್ಷ್ಮಿಗೆ. ತಿಂಗಳಿಗೊಂದು ವ್ರತ. ಈ ತರನೇ ಊಟ ಕರೆಕ್ಟಾಗಿ ಮಾಡೋದೇ ಇಲ್ಲ. ನೆನ್ನೆ ರಾತ್ರಿ ಹೊಟ್ಟೆ ತುಂಬಾ ಪಾನಿಪುರಿ ತಿಂದಿಯಾಳೆ ಅಷ್ಟೇ. ಕಣ್ ಫುಲ್ ಓಪನ್ ಮಾಡು, ಅಗ್ಲ ಓಪನ್ ಮಾಡು. ಬಾಯಿ ಓಪನ್ ಮಾಡಿ, ನಾಲ್ಗೆ ತೋರಿಸಿ. ಜೋರಾಗಿ ಓಪನ್ ಮಾಡು ಭೂಮಿ, ಫುಲ್ ಓಪನ್ ಮಾಡು. ರಿಲ್ಯಾಕ್ಸ್ ರಿಲ್ಯಾಕ್ಸ್, ನಾನ್ ನೋಡ್ತಾ ಇದ್ದೀನಿ. ಏನ್ ಸಾಹೇಬ್ರೆ ನೀವು ಗಾಬರಿಗೆ ಅವ್ರಿಗೂ ಗಾಬರಿ ಮಾಡ್ಬಿಡ್ತೀರ ಅಷ್ಟೇ. ಅವ್ರು ಡಾಕ್ಟರ್ ಓದಿದಾರಲ್ಲ, ಅವ್ರಿಗೆಲ್ಲ ಗೊತ್ತಿರುತ್ತೆ. ಭೂಮಿಗೆ ಏನು ತೊಂದರೆ ಇಲ್ಲ ಅಲ್ವಾ? ಆರಾಮಾಗಿದ್ದಾಳೆ ತಾನೆ? ನೀವು ನಿಮ್ ಹೆಂಡತಿನ ತುಂಬಾ ಪ್ರೀತಿ ಮಾಡ್ತೀರಾ ಅಂತ ಅನ್ಸುತ್ತೆ ಅಲ್ವಾ? ತುಂಬಾ ಕೇರ್ ತಗೋತೀರಾ. ಡಾಕ್ಟರ್, ಬೇರೆ ಏನಾರ ಟೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಹೇಳಿ. ಆಕ್ಚುಲಿ ಇವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಸ್ಟ್ರೆಸ್ಗೆ ಸರಿಯಾಗಿ ನಿದ್ರೆ ಮಾಡಿಲ್ಲದೆ ಇರೋದ್ರಿಂದ, ಊಟ ಸರಿ ಮಾಡದೇ ಇರೋದ್ರಿಂದ ಹೀಗಾಗಿದೆ ಅಷ್ಟೇ. ಟೈಮ್ ಸರಿಯಾಗಿ ನಿದ್ರೆ ಮಾಡ್ಬೇಕು, ಸ್ಟ್ರೆಸ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಡಾಕ್ಟರ್, ಬೇರೆ ಏನಾರ ಟೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಹೇಳಿ. ಆಕ್ಚುಲಿ ಏನು ಅಗತ್ಯ ಇಲ್ಲ, ಆದ್ರೆ ನಿಮ್ ಸಮಾಧಾನಕ್ಕೋಸ್ಕರ ಒಂದು ಬ್ಲಡ್ ಟೆಸ್ಟ್ ಬರ್ಕೊಡ್ತೀನಿ, ಮಾಡಿಸಿ. ಓಕೆ ಡಾಕ್ಟರ್. ಸಾಹೇಬ್ರೆ, ನರ್ಸ್ ಇವ್ರದ್ದು ಬ್ಲಡ್ ತಗೊಂಡು ಟೆಸ್ಟ್ ಕಳಿಸಿ. ಓಕೆ ಮ್ಯಾಮ್. ಸಾಹೇಬ್ರೆ, ಸಿಸ್ಟರ್, ಆಕ್ಚುಲಿ ನನ್ನ ಹೆಂಡತಿಗೆ ನೀಡಲ್ ಅಂದ್ರೆ ಭಯ. ಬ್ಲಡ್ ತಗೋಬೇಕಂದ್ರೆ ಚುಚ್ಚಲೇಬೇಕಲ್ಲ ಸರ್? ಸಾಹೇಬ್ರೆ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅವ್ರ ಕೆಲ್ಸ ಅವ್ರು ಮಾಡದಕ್ ಬಿಡಿ. ಹೌದು, ನನ್ ನೀಡಲ್ ಅಂದ್ರೆ ಭಯಾನೇ. ಪರವಾಗಿಲ್ಲ, ನೀವ್ ಹೋಗಿ ಆಚೆ. ಸ್ವಲ್ಪ ನೋವಾಗ್ದಿರೋ ತರ. ಸರ್, ನೀನ್ ಆರಾಮಿರು. ನೀವ್ ಆರಾಮಾಗಿರಿ. ನೀವು ತುಂಬಾ ಲಕ್ಕಿ ಮೇಡಮ್, ನಿಮ್ ಗಂಡ ತುಂಬಾ ಪ್ರೀತಿ ಮಾಡ್ತಾರೆ. ಸಾಹೇಬ್ರೆ, ನಂದೊಂದ್ ಪ್ರಶ್ನೆ ಇದೆ ಕೇಳೋದು, ನೀವು ಉತ್ತರ ಕೊಡ್ತೀರಾ? ಅದೇನಂತ ಕೇಳಿ. ಅದು ಒಂದ್ ನಿಮಿಷ. ಸತ್ಯನಾ? ಅಜಿತಾ, ಮೊನ್ನೆ ನನಗೆ ಶುಗರ್ ಫ್ಯಾಕ್ಟ್ರಿ ಹತ್ರ ಒಂದ್ ಸಣ್ಣ ಆಕ್ಸಿಡೆಂಟ್ ಆಗಿತ್ತಲ್ವಾ? ಅದ್ ಯಾಕೋ ಗೊತ್ತಿಲ್ಲಪ್ಪ, ಕಾಲು ಮತ್ತೆ ನೋವು ಬರಕ್ ಶುರು ಆಗಿದೆ. ಅದಕ್ಕೆ ಮನೇಲಿದ್ದೀನಿ, ಸ್ವಲ್ಪ ವಿಶ್ರಾಂತಿ ಮಾಡ್ತಾ ಇದೀನಿ. ಸರಿ, ಹಾಗಾದ್ರೆ ನಾನು ಈಗ ಭೂಮಿ ಜೊತೆ ಇದ್ದೆ. ಇಬ್ರು ನಿಮ್ ಮನೆ ಹತ್ರನೇ ಬರ್ತಿರ್ತಾಳೆ. ಅಷ್ಟೊಂದು ಗಂಭೀರ ಏನಿಲ್ಲ ಕಣೋ ಪಾಪ. ಅನಗತ್ಯ ನೀವ್ಯಾಕೆ ಕ್ಷಮ ತಗೋತ್ರಿ? ಒಂದು ಸಣ್ಣ ನಿದ್ದೆ, ವಿಶ್ರಾಂತಿ ಆದ್ರೆ ಎಲ್ಲ ಸರಿ ಹೋಗುತ್ತೆ. ಅದಕ್ಕೆ ಪುಸ್ತಕ ಓದ್ತಾ ಕೂತ್ಕೊಂಡಿದ್ದೆ. ಅದ್ನ ಹೇಳಕಂತಾನೆ ನಿನಗೆ ನಾನು ಫೋನ್ ಮಾಡಿದ್ದು. ಸರಿ ಸತ್ಯನಾ, ನಾನ್ ನಿಮ್ಮನ್ನ ಸಂಜೆ ಬಂದ್ ಮೀಟ್ ಆಗ್ತೇನೆ. ಸರಿ ಕಣಪ್ಪ. ಹುಷಾರ್. ಏನ್ ಅನ್ಕೊಂತ ಸಾಹೇಬ್ರೆ? ಸತ್ಯಂಗೆ ಅರೆ ಭೂಮಿ, ನೀನೇನ್ ಇಲ್ಲಿ? ಅಕ್ಕ, ಅದು ಆಸ್ಪತ್ರೆಗೆ ಬಂದಿದ್ದೆ. ಓಹೋ ಭೂಮಿ, ಏನಾರ ಗುಡ್ ನ್ಯೂಸ್ ಅನ್ವಾ? ಹಂಗಂದ್ರೆ ಹೇ, ಅಷ್ಟು ಗೊತ್ತಾಗಂಗಿಲ್ಲ ಅನ್ವಾ ನಿನಗ? ನೀ ಬಸಿಲಿ ಆಗಿ ಏನಂತ ಕೇಳಿದ್ದ. ರೀ ಸದಾನಂದ್, ನೀವು ತಂದೆ ಹಾಕಿದೀರಾ? ಇಲ್ರಿ ಸರ, ನನ್ ಮನೆ ಆಕಿಗೆ ಅದು ಲೇಡೀಸ್ ಪ್ರಾಬ್ಲಮ್ ರೀ, ಅದಕ್ಕ ಕರ್ಕೊಂಡ್ ಬಂದಿದ್ದೆ ಅಷ್ಟೇ ರೀ. ನಾ ಏನ್ ಮಾತಾಡ್ತೀರಿಪ್ಪ? ಅಲ್ವಾ, ಆಸ್ಪತ್ರೆಗೆ ಯಾರೇ ಬಂದ್ರು ಪ್ರೆಗ್ನೆಂಟ್ ಆಗಿರ್ತಾರೆ ಅನ್ನೋದಿಲ್ಲ. ಶೂರ್ ಹಂಗೆ ರೀ, ಹುಚ್ಕೊಡಿ. ತಲೆಯಲ್ಲಿ ಬಂದಿದ್ದು ಬಾಯ್ನಾಗ ಬಂದ್ಬಿಡುತ್ತೆ. ಸಾಹೇಬ್ರೆ, ಏನು ಅನ್ಕೋಬೇಡಿ. ಭೂಮಿ, ನೀನು ಅಷ್ಟೇ. ಸಾರಿವಾ. ಎಲ್ಲ ಮುಗಿಸ್ಕೊಂಡು ಹೆಂಡತಿನ ಮನೆಗ್ ಬಿಟ್ಬಿಡು, ನೀವು ಸ್ಟೇಷನ್ಗೆ ಬನ್ನಿ. ಹ್ಞೂ ರೀ ಸರ್, ಆತ್ರಿ. ಬರ್ತೇವ್ರಿ ಸರ್. ಬರ್ತೀವಿ ಸಾಹೇಬ್ರೆ. ನಡಿ, ಬಿಡ ನಡಿ. ಸಾಹೇಬ್ರೆ, ಈ ರೀತಿ ಆಸ್ಪತ್ರೆಗೆಲ್ಲ ಬರುವಾಗ ನೀವ್ ನನ್ ಜೊತೆ ಬರಕ್ ಹೋಗ್ಬೇಡಿ. ನೋಡುದ್ರಾ, ಸದಾನಂದ ಅಣ್ಣ ಮತ್ತೆ ಅಕ್ಕ ಎಲ್ಲ ಸುಮ್ನೆ ತಪ್ಪು ತಿಳ್ಕೊತಾರೆ. ಅಲ್ಲ, ನೀನ್ ಹಿಂಸೆ ಮಾಡ್ಕೊಂತಿದ್ದನ್ನ ನೋಡಿ ನಾನು ಸದಾನಂದ್ ಅವ್ರಿಗೆ ಹಾಗೆ ಹೇಳಿದ್ದು. ಅವ್ರು ಮಾತಾಡಿದ್ರಲ್ಲಿ ತಪ್ಪೇನಿದೆ? ಗಂಡ ಹೆಂಡತಿ ಸಹಜವಾಗಿ ಯಾರು ಕೇಳ್ತಾರೆ ಅದೇ ಅವರು ಕೇಳಿದ್ದಲ್ವಾ? ತಪ್ಪೇನಿದೆ ಅಂತ ಹೇಳ್ತಿದಿರಲ್ಲ ಸಾಹೇಬ್ರೆ. ನಾವಿಬ್ರು 1 ವರ್ಷದ ಮಟ್ಟಿಗೆ ಗಂಡ ಹೆಂಡತಿಯಾಗಿ ನಾಟಕ ಮಾಡ್ತಿದೀವಿ. ಅದನ್ನ ನೀವ್ ಮರ್ತೋದ್ರಾ? ಅಲ್ಲ ಸಾಹೇಬ್ರೆ, ನೀವೇ ಮದ್ವೆಗ್ ಮುಂಚೆ, ಮದ್ವೆ ಆದ್ಮೇಲೆ 1000 ಸಲ ಹೇಳಿದೀರಾ ಇದನ್ನ. ಭೂಮಿ, ನೀನು ನನ್ ಕಿರ್ಬೆಳ್ಳು ಮುಟ್ಟಲ್ಲ ಅಂತ ಈ ರೀತಿ ಸ್ಟ್ರಿಕ್ಟ್ ಆಗಿ ಹೇಳ್ತಿದ್ದ ಅವ್ರು ಚಾಪೆ ಮೇಲ್ ಮಲಗ್ತಿದ್ದೋಳ್ನ ಬೆಡ್ ಮೇಲ್ ಮಲ್ಕೊಳ್ಳೋ ತರ ಮಾಡಿದ್ರಿ.
ಈಗ ಯಾರೋ ಹೇಳ್ತಾರೆ ಅಂತ ಮದ್ವೆ ಆದ್ ಗಂಡ ಹೆಂಡತಿಗ್ ಸಹಜವಾಗಿ ಕೇಳ್ತಾರಲ್ಲ, ಕೇಳ್ತಾರೆ ಬಿಡು ಅಂತ ಹಿಂಗ್ ಹೇಳ್ತಿದ್ರಲ್ಲ ಸಾಹೇಬ್ರೆ. ಅಲ್ಲ, ಏನ್ ಸಮಾಚಾರ ನಿಮ್ದು? ಹಾ, ನಾವಿಬ್ರು ಸಹಜವಾದ ಗಂಡ ಹೆಂಡತಿ ಅಲ್ಲ. ಅದ್ ಗೊತ್ತಿದ್ದು ಯಾಕೋ ರಿವರ್ಸ್ ಗೇರ್ಗ್ ಹಾಕ್ತಿದ್ದೀರಲ್ಲ ನಿಮ್ ಗಾಡಿನ. ಏನ್ ಸಮಾಚಾರ? ನಿಮ್ಗೆ ಯಾರು ಮಾತು ಕಲ್ಸಿದ್ರು ಇಮಿಡಿಯೇಟ್ ಆಗಿ ಅವ್ರನ್ನ ಹಿಡ್ಕೊಂಡ್ ಬಂದು ಕಂಬಿಯಿಂದ ನಿಲ್ಸ್ಬೇಕು. ಅಲ್ಲ, ಹಿಂಗ ತಲೆ ತಿನ್ನೋದು ಯಾರು ಒಂದ್ ಮಾತಾಡ್ತು ಅಂತ ಹೇಳಿದ್ರೆ ಅದ್ ಹಾಗಲ್ಲ ಸಾಹೇಬ್ರೆ. ಪ್ರೆಗ್ನೆಂಟಾ? ಇಲ್ಲ ಅದ್ ಸಾಧ್ಯನೇ ಇಲ್ಲ. ಈಗ ಸದಾನಂದ ಅವ್ರ ತಲೆ ತಿಂದ್ರು ಅಂತ ನೀನ್ ನನ್ ತಲೆ ಯಾಕೆ ತಿಂತಿದ್ಯಾ? ನಾನ್ ಯಾಕೆ ಸಾಹೇಬ್ರೆ ನಿಮ್ ತಲೆನ್ ತಿನ್ಲಿ? ಬಂಗಾರದಂತ ಅತ್ತೆ, ನಾನ್ ಏನ್ ಕೇಳಿದ್ರು ಮಾಡ್ಕೊಡ್ತಾರೆ, ಅದು ರುಚಿಯಾಗಿ. ಅಂತದ್ರಲ್ಲಿ ಈ ತಲೆ ತಿನ್ನೋಕ್ ಹೋಗ್ತೀನ ನಾನು? ಮಾತಾಡಿದ್ದೆಲ್ಲ ಆಯ್ತಾ? ಆಗಿದ್ರೆ ಕಾರತ್ತು. ಮೊದ್ಲು ನನ್ನೊಂದ್ ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಕೊಡಿ, ಆಮೇಲೆ ಕಾರ್ ಹತ್ತೀನಿ. ಸಾಹೇಬ್ರೆ ಏನ್ ಹಿಂಗ್ ಹೇಳ್ಕೊಂಡ್ ಹೋಗ್ತಾ ಇದೀರಾ? ನೋಡಿದ್ರಲ್ಲ ಅಲ್ಲಿ ಸದಾನಂದಣ್ಣ ಹೆಂಗೆಲ್ಲಾ ಮಾತಾಡಿದ್ರು ಅಂತ. ಪುಣ್ಯಕ್ಕೆ ಮನೇಲಿ ಯಾರು ಹಂಗ್ ತಿಳ್ಕೊಂಡಿಲ್ಲ ನಾನ್ ವಾಂತಿ ಮಾಡಿದ್ಕೆ. ಅವ್ರೇನಾದ್ರು ಹಂಗೆ ತಿಳ್ಕೊಂಡ್ಬಿಟ್ಟಿದೆ. ಸಂಗೀತ, ಏನ್ ಸ್ಪೆಷಲ್ ಇವತ್ತು? ಸಿಹಿ ತಿಂಡಿ ನೈವೇದ್ಯ ಇಟ್ಟಿದ್ಯಾ? ರೀ, ನಾನು ನೀವು ಅಜ್ಜಿ ತಾತ ಆಗ್ತಿದೀವಿ ರೀ, ಆ ಖುಷಿಗೆ. ಹೌದಾ? ನಮ್ ಭೂಮಿ ತಾಯಿ ಆಗ್ತಿರಲ್ಲ. ಅಜಿತ್ ಹಾಸ್ಪಿಟಲ್ ಇಂದ ಫೋನ್ ಮಾಡಿದ್ನಾ? ಡಾಕ್ಟರ್ ಹೇಳಿದ್ರತ್ತ ಅವನಿಗೆ? ಅರೆ, ನೀವೆಲ್ಲರೂ ಯಾಕೆ ಇಷ್ಟೊಂದು ಶಾಕ್ ಆಗ್ತಿದ್ದೀರಾ? ಅಜಿತ್ ಫೋನಿಗೆ ಸಿಕ್ಕಿಲ್ಲ. ಮತ್ ಹೇಗೆ ಅಷ್ಟು ಕನ್ಫರ್ಮ್ ಆಗಿ ಹೇಳ್ತೀಯಾ? ಅಜಿತ್ ಕೂಡ ಫೋನ್ ಮಾಡಿಲ್ಲ ಅಂತೀಯಾ? ಶ್ರವಣ, 3 ಮಕ್ಕಳನ್ನ ಹೆತ್ತಿದೀನಿ. ನನಗ್ ಗೊತ್ತಾಗಲ್ವಾ? ಪಕ್ಕಾ ಕಣೋ, ನಮ್ ಭೂಮಿ ಪ್ರೆಗ್ನೆಂಟ್. ಬೇಕಾದ್ರೆ ನೋಡ್ತಾ ಇರು. ಅಜಿತ್ ಹಾಸ್ಪಿಟಲ್ ಇಂದ ಬಂದ ತಕ್ಷಣ ಡಾಕ್ಟ್ರು ಹೀಗೆ ಹೇಳಿದ್ರು ಅಂತ ಹೇಳ್ತಾನೆ. ಆ ಟೀ ಅಂಗಡಿನ ನನ್ ತಮ್ಮನ್ ಹೆಂಡತಿ ಅಂತಾನೆ ನಾನ್ ಸಹಿಸ್ಕೊಳಕ್ ಆಗ್ತಿಲ್ಲ. ಇನ್ ಅವಳು ನಮ್ ಅಜಿತ್ ಮಗುಗೆ ತಾಯಿ ಆಗ್ಬಿಟ್ರೆ ಅವಳ ಜೊತೆ ಹೊಂದ್ಕೊಂಡ್ ಹೋಗೋ ಅನಿವಾರ್ಯತೆ ಕ್ರಿಯೇಟ್ ಆಗ್ಬಿಡತ್ತಲ್ಲಪ್ಪ. ಅಯ್ಯೋ ದೇವ್ರೆ, ಆ ಟೀ ಅಂಗಡಿ ಮಗು ಈ ಮನೆ ವಾರಿಸ್ತಾರ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ. ಆ ಟೀ ಅಂಗಡಿ ಗರ್ಭಿಣಿ ಆಗದೆ ಇರ್ಲಪ್ಪ. ಭೂಮಿ ತಾಯಿ ಆದ್ರೆ ನನ್ ಅಂಜುಗತಿ. ಒಂದ್ ಎಳ್ನೀರ್ ಹೊಡಿರಿ. ಸಾಹೇಬ್ರೆ, ನಾನ್ ಈ ಎಳ್ನೀರ್ನ ಕುಡಿಬೇಕು ಅಂದ್ರೆ ನಾನ್ ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕು. ನೀವ್ ನನ್ಗೆ ಏನಾಗ್ಬೇಕು? ನಿನ್ ಗಂಡ. ಗಂಡನೇ, ಆದ್ರೆ ಒಪ್ಪಂದದ ಗಂಡ. ನಿಜವಾದ ಗಂಡಂಗೂ ಒಪ್ಪಂದದ ಗಂಡಂಗೂ ತುಂಬಾ ವ್ಯತ್ಯಾಸ ಇರುತ್ತೆ ಸಾಹೇಬ್ರೆ. ಅಲ್ಲ, ಇಲ್ಲಿ ನಮ್ಮನ್ ಯಾರು ನೋಡ್ತಾ ಇಲ್ಲ, ಹಾಸ್ಪಿಟಲ್ ಅಲ್ಲೂ ನಮ್ ಯಾರು ನೋಡ್ಲಿಲ್ಲ. ಆದ್ರೂ ನನ್ನ ಆರೋಗ್ಯದ ಮೇಲೆ ನಿಮ್ಗೆ ಯಾಕೆ ಸಾಹೇಬ್ರೆ ಅಷ್ಟೊಂದ್ ಕಾಳಜಿ? ನಮ್ ಜೀವನದಲ್ಲಿ ಯಾರು ನಮ್ಗೆ ಅತಿ ಮುಖ್ಯವಾದ ವ್ಯಕ್ತಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾದ್ರೂ ತಡ್ಕೊಳ್ಳೋದಕ್ಕಾಗಲ್ಲ ಬೋನು. ಅಂಡ್ ನಿನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನನ್ ಜೀವನದಲ್ಲಿ ನೀನ್ ತುಂಬಾನೇ ಮುಖ್ಯ. ನಿನ್ಗೆ ಚಿಕ್ಕ ಹುಷಾರ್ ತಪ್ಪಿದ್ರು ನನಗ್ ತಡ್ಕೊಳ್ಳೋ ಶಕ್ತಿ ಇಲ್ಲ. ಅದನ್ನೇ ಸಾಹೇಬ್ರೆ ನಾನು ಕೇಳ್ತಾ ಇರೋದು. ಯಾಕೆಷ್ಟ್ ಕಾಳಜಿ ನನ್ ಮೇಲೆ? ಅಲ್ಲ, ನನ್ಗೂ ನಿಮ್ಗೂ ಯಾವ ಜನ್ಮದ ನಂಟು? ಅದಷ್ಟೇ ಅಲ್ಲ ನನ್ ಪ್ರಶ್ನೆ. ನನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಷ್ಟೇ ಕಾಳಜಿ ತೋರಿಸ್ತಿದ್ರ ಅವ್ರ ಮೇಲೂ? ಹೌದು, ನನ್ನ ಮನೇಲಿ ಈ ತರ ಯಾರಿಗೆ ಆಗಿದ್ರು ಇಷ್ಟೇ ಕಾಳಜಿ ತೋರಿಸ್ತದೆ. ಸಾಹೇಬ್ರೆ, ನೀವ್ ನಮ್ ಸ್ನೇಹಕ್ ಕೊಟ್ಟಿರೋ ಬೆಲೆ ನೋಡಿ ನನ್ ಬಾಯಿ ಕಟ್ಟಾಗ್ದಾಗಾಯ್ತು. ಎಷ್ಟೇ ಆದ್ರೂ 1 ವರ್ಷ ಮುಗಿತಿದ್ದ ಹಾಗೆ ನಿಮ್ಮನ್ನ, ನಿಮ್ ಮನೆಯವ್ರನ್ನ ಎಲ್ಲ ಬಿಟ್ಟೋಗ್ಬೇಕಾಗಿರೋಳು ನಾನು. ಅಂಥದ್ರಲ್ಲಿ ನನ್ ಮೇಲೆ ನಿಮ್ಗೆ ಯಾವ್ದೇ ರೀತಿ ಭಾವನೆ ಉಂಟಾಗ್ಬಾರ್ದಲ್ವಾ? ನಮ್ ಸಂಬಂಧದಲ್ಲಿ ಯಾವ್ದೇ ಗೊಂದಲನೂ ಇರಬಾರ್ದು. ಅದಕ್ಕೆ ಈ ಪ್ರಶ್ನೆ ಕೇಳ್ದೆ. ಆದ್ರೆ ನೀವ್ ಉತ್ತರ ಕೊಟ್ರಲ್ಲ, ನನ್ ಜಾಗದಲ್ಲಿ ನಿಮ್ ಮನೆಯವ್ರು ಯಾರೇ ಇದ್ದಿದ್ರು ನೀವ್ ಹೀಗೆ ನಡ್ಕೋತಾ ಇದ್ರಿ ಅಂತ. ಈಗ ನನ್ ಸಮಾಧಾನ ಆಯ್ತು. ನಿನ್ನನ್ನು ನನ್ ಮನೆಯವಳು ಅಂತಾನೆ ಅನ್ಕೊಂಡಿರೋದು, ಅದು ಶಾಶ್ವತವಾಗಿ ಒಪ್ಕೊಂಡಿರೋದು ಭೂಮಿ. ಆದ್ರೆ ಈ ವಿಚಾರ ನಿನ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಸಾಹೇಬ್ರೆ, ನೀವು ಎಳ್ನೀರ್ ಕುಡೀರಿ, ಸಖತ್ತಾಗಿದೆ, ಆರೋಗ್ಯಕ್ಕೆ ಒಳ್ಳೇದು ಸಾಹೇಬ್ರೆ. ಅಣ್ಣ, ನಮ್ ಸಾಹೇಬ್ರಿಗೆ ಒಂದ್ ಎಳ್ನೀರ್ ಕೊಡಿ. ಶ್ರವಣ್, ನೀನ್ ಯಾಕೋ ಟೆನ್ಷನ್ ಅಲ್ಲಿ ಇದೆಯಾ? ಅದಾಗಲ್ಲ ಭಾವ. ಅಕ್ಕ ಭೂಮಿ ಪ್ರೆಗ್ನೆಂಟ್ ಇರ್ಬೋದು ಅಂತ ಅನ್ಕೊಂಡೇಳೆ. ತಲೆ ಸುತ್ತ ವಾಂತಿ ಬಂದಿದ್ದಕ್ಕೆಲ್ಲ ಪ್ರೆಗ್ನೆಂಟ್ ಅಂತ ಅನ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಈಗಿನ ಕಾಲದಲ್ಲಿ ವಿಚಿತ್ರ ಕಾಯಿಲೆಗಳು ಬೇರೆ ಇದೆ. ಅವಳಿಗೆ ಆ ಥರದ್ದೇನು ಆಗದಿರ್ಲಿ ಅಂತ ಡಾಕ್ಟರ್ ಕಡೆಯಿಂದ ಕನ್ಫರ್ಮೇಶನ್ ಬರೋ ತನಕ ಸ್ವಲ್ಪ ಈ ಟೆನ್ಷನ್ ಇದ್ದಿದೆ ಅಲ್ವಾ? ಅದ್ಯಾಕೆ ಡಾಕ್ಟರ್ ಹೇಳಿದ್ದನ್ನ ಹೇಳೋದಕ್ಕೆ ಇನ್ನೂ ಅಜಿತ್ ಫೋನ್ ಮಾಡಿಲ್ಲ? ನಾನು ಕಾಲ್ ಮಾಡಿದ್ದೆ, ಅವ್ನ್ ನನ್ ಕಾಲ್ ರಿಸೀವೇ ಮಾಡ್ಲಿಲ್ಲ. ಹೌದಾ ಭಾವ, ಯಾವ್ದಕ್ಕೂ ನಾವೇ ಹೋಗಿ ಬರೋಣ. ಸಂಗೀತ, ಬಂದ್ರಲ್ಲ. ಸಂಗೀತ, ಅಜಿತ್ ಭೂಮಿ ಬಂದ್ರು. ಹೌದಾ ಭೂಮಿ? ಡಾಕ್ಟರ್ ಏನ್ ಹೇಳಿದ್ರು? ಬೇಗ ಹೇಳು. ಏನ್ ಹೇಳಿದ್ರು? ಅತ್ತೆ, ಅಂತ ಸೀರಿಯಸ್ ವಿಷಯ ಏನೂ ಇಲ್ಲ. ನಿಮ್ ಮಗನೇ ಸ್ವಲ್ಪ ಕಾಳಜಿ ಜಾಸ್ತಿ ತೋರಿಸಿ ಬ್ಲಡ್ ಟೆಸ್ಟ್ ಕೊಟ್ರು. ರಿಪೋರ್ಟ್ ನಾಳೆ ಬರುತ್ತಂತ. ಈಗ ಟೆನ್ಷನ್ ಪಡುವಂತದ್ದೇನು ಇಲ್ಲ ಅಂತ ಹೇಳಿದ್ರು. ಅಜಿತಾ, ಬ್ಲಡ್ ಟೆಸ್ಟ್ ಅವ್ರು ಮಾಡಿರ್ಬೋದು, ಆದ್ರೆ ರಿಪೋರ್ಟ್ ನಾನ್ ಕೊಡ್ತೀನಿ. ಯಾಕೆ ಹೇಳು? ಆ ರಿಪೋರ್ಟ್ ಅಲ್ಲಿ ಏನ್ ಬರುತ್ತೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಒಂದ್ ನಿಮಿಷ ಇರು, ಬಂದೆ. ಮೊದ್ಲು ನೀವಿಬ್ರು ಬಾಯಿ ಸಿಹಿ ಮಾಡ್ಕೊಳ್ಳಿ. ಎಲ್ಲಿ ಆ ಮಾಡು, ಅಯ್ಯೋ ಆ ಮಾಡು, ನೀನ್ ತಗೊಳ. ನೀವಿಬ್ರು ಅಪ್ಪ ಅಮ್ಮ ಆಗ್ತಿದ್ದೀರಾ. ನೋಡಿದ್ರಾ, ಜೋಗ್ತಿ ಅಮ್ಮನ್ ಮಾತು ಸುಳ್ಳಾಗ್ಲಿಲ್ಲ. ಭೂಮಿ, ನೀನ್ ದಿನಾ ರೂಮಲ್ಲಿ ಕೃಷ್ಣನ್ ವಿಗ್ರಹ ಇಟ್ಟು ಪೂಜೆ ಮಾಡ್ತೀಯಲ್ಲ, ಅದ್ರ ಫಲನೇ ಇದು. ಅಯ್ಯೋ ಅತ್ತೆ, ಆತರ ಎಲ್ಲ ಏನು ಇಲ್ಲ. ಅದೇನು ಇಷ್ಟು ಗ್ಯಾರಂಟಿಯಾಗಿ ಹೇಳ್ತಿದ್ಯಾ ಏನು ಇಲ್ಲ ಅಂತ? ಏನು ನಿಮ್ಮಿಬ್ರು ಮಧ್ಯ ಆ ರೀತಿ ಏನು ನಡ್ದೇ ಇಲ್ಲ ಅನ್ನೋ ತರ? ಅಕ್ಕ, ಅಪ್ಪು, ನಿನಗೆ ಕೊಂಕು ಮಾತಾಡೋದಕ್ಕೆ
ಸಮಯ ಸಂದರ್ಭ ಏನು ಗೊತ್ತಾಗಲ್ಲ ಅಲ್ಲ ಭೂಮಿ, ನೀನ್ ಅವಳ ಮಾತಿಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇಲ್ಲ. ಆ ರೀತಿ ಎಲ್ಲ ಏನು ಇಲ್ಲ ಅಂತ ಅವಳ ಮಾತಿಗೆ ಸಬೂತ್ ಕೊಡೋ ಅಗತ್ಯನೂ ಇಲ್ಲ. ಅರ್ಥ ಆಯ್ತಾ? ನನಗ್ ಚೆನ್ನಾಗ್ ಗೊತ್ತು ಇಂಥ ವಿಷಯನ ಹೆಣ್ಮಕ್ಳು ಮೊದಲನೇ ಸಲ ಹೇಳೋದಕ್ಕೆ ಸಂಕೋಚ ಪಡ್ಕೋತಾರೆ. ಹಾಗೆ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಯಾವಾಗ ತಲೆ ಸುತ್ತು ಬರುತ್ತೆ, ಯಾವಾಗ ವಾಂತಿ ಆಗುತ್ತೆ ಅಂತ 3 ಮಕ್ಳು ಹೆತ್ತಿರೋ ನನಗ್ ಗೊತ್ತಾಗಲ್ವಾ? ಅಲ್ವಾ ಅಮ್ಮ? ಹೌದೌದು ಭೂಮಿ, ನಾಳೆ ರಿಪೋರ್ಟ್ ಅಲ್ಲಿ ನೀನು ಬಸ್ರಿ ಅಂತಾನೆ ಬರತ್ತೆ ನೋಡು, ಗ್ಯಾರಂಟಿ. ಆಟಾಡಕ್ಕೆ ನಮಗ್ ಬೇಗ ಒಂದ್ ಪುಟ್ಟ ಮಗು ಕೊಡಿ ಭೂಮಿ. ಇನ್ ಮುಂದೆ ನೀನು ದಡ್ಬಡ ಅಂತ ಕೆಲ್ಸ ಮಾಡ್ಬಾರ್ದು, ಹುಷಾರಾಗಿ ಓಡಾಡ್ಬೇಕು. ಅಷ್ಟೇ ಅಲ್ಲಪ್ಪ, ಇನ್ಮೇಲೆ ಎಲ್ಲೇ ಸುತ್ತಾಡಿಸ್ಬೇಕು ಅಂದ್ರು ಅವಳನ್ನ ಬೈಕಲ್ಲಿ ಕರ್ಕೊಂಡು ಹೋಗ್ಬೇಡ, ಕಾರಲ್ಲಿ. ಭೂಮಿ, ನಿನಗೆ ಗಂಡ್ಮಗು ಆದ್ರೆ ಯಾವ ಹೆಸರಿಡ್ಬೇಕು, ಹೆಣ್ಮಗು ಆದ್ರೆ ಯಾವ ಹೆಸರಿಡ್ಬೇಕು ಅಂತ ನಾನೊಂದಷ್ಟು ಹೆಸರುಗಳನ್ನ ಬರ್ದಿಟ್ಟಿದೀನಿ ಗೊತ್ತಾ? ಚಿನ್ನ, ಭೂಮಿ ನೀನ್ ಸ್ವಲ್ಪ ರೆಸ್ಟ್ ತಗೋ. ಭೂಮಿ, ಇನ್ಮೇಲೆ ನೀನು ಟೀ ಅಂಗಡಿಗೆ ಹೋಗೋದು ಬೇಡ. ಅಜಿತ್, ನೀನು ಅಷ್ಟೇ, ಇವತ್ತೇನು ಎಮರ್ಜೆನ್ಸಿ ಇಲ್ಲ ಅಂದ್ರೆ ಅವಳ ಜೊತೆನೇ ಇರು. ಸರಿ, ನೀವ್ ಹೋಗಿ ರೆಸ್ಟ್ ಮಾಡಿ. ಭೂಮಿ, ನಿಧಾನಕ್ಕೆ ಹೋಗಮ್ಮ, ನಿಧಾನಕ್ಕೆ ಕರ್ಕೊಂಡು ಹೋಗೋ. ಅಮ್ಮ, ನಾನು ಕರ್ಕೊಂಡು ಹೋಗ್ತೀವಿ. ಹುಷಾರು, ಕರ್ಕೊಂಡು ಹೋಗೋ. ಅಪ್ಪ ಕೃಷ್ಣ, ನಾನ್ ನಿನ್ ಪೂಜೆ ಮಾಡಿ ತೊಟ್ಲು ತೂಗಿದ್ದೆ ತಪ್ಪಾಗೋಯ್ತಾ? ಸಾರಿ ಭೂಮಿ, ಇವತ್ತು ಮನೆಯವರೆಲ್ಲ ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡ್ಬಿಟ್ರು. ಅದ್ರಲ್ಲೂ ಅಮ್ಮ ಅಂತೂ ಸಿಕ್ಕಾಪಟ್ಟೆ ಓವರ್ ಆಗಿ ರಿಯಾಕ್ಟ್ ಮಾಡಿದ್ರು. ಯಾಕೋ ಅಂತ ನಂಗೂ ಅರ್ಥ ಆಗ್ಲಿಲ್ಲ. ಇದರಿಂದ ನಿಂಗೆ ಏನಾರ ಹಿಂಸೆ ಆಗಿತ್ತು ಅಂದ್ರೆ ಐ ಆಮ್ ರಿಯಲಿ ಸಾರಿ. ಅವ್ರ ಪರವಾಗಿ ನಾನ್ ನಿನ್ನ ಹತ್ರ ಸಾರಿ ಕೇಳ್ತೀನಿ. ನೋಡು, ನೀನ್ ಟೆನ್ಷನ್ ಅನ್ಬೇಡ. ಸಾಯ್ಬ್ರೆ, ನನ್ಗೆ ನನ್ ಬಗ್ಗೆ ಟೆನ್ಷನ್ ಅಲ್ಲ, ಈ ಮನೆಯವ್ರ ಬಗ್ಗೆ. ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನನಗ್ ಪಾಪ ಅನಿಸ್ತಾ ಇದೆ. ಇವ್ರ ಆಸೆಗಳು ನೋಡ್ತಿದ್ರೆ ನನಗ್ ಗಾಬರಿ ಆಗ್ತಿದೆ. ಅತ್ತೆ, ಅಜ್ಜಿ, ದೊಡ್ಡ ಸಾಹೇಬ್ರು ಮನೇಲೆಲ್ಲ ಮಗು ಬಗ್ಗೆ ಎಷ್ಟು ಆಸೆ ಇಟ್ಕೊಂಡಿದ್ದಾರೆ. ನಾಳೆ ಅವ್ರಿಗೆ ನನ್ಗೆ ತಲೆ ಸುತ್ತು ವಾಂತಿ ಆಗಿದ್ದು ಅಷ್ಟು ಪಾನಿಪುರಿ ತಿಂದಿದ್ರಿಂದಾನೋ ಅಥವಾ ನಿದ್ದೆ ಕೆಟ್ಟಿದ್ರಿಂದಾನೋ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರಿಗೆ ಎಷ್ಟು ನೋವಾಗಲ್ಲ, ಎಷ್ಟು ನಿರಾಸೆ ಆಗಲ್ಲ ಸಾಹೇಬ್ರೆ. ಅದನ್ನ ನೆನ್ಸ್ಕೊಂಡ್ರೆ ನನ್ಗೆ ಅಳು ಬರುತ್ತೆ. ದಯವಿಟ್ಟು ಅಳಬೇಡ, ಸಮಾಧಾನ ಮಾಡ್ಕೊತೀನಿ. ಏನ್ ಸಾಹೇಬ್ರೆ ನೀವು, ನಾವಿಬ್ರೇ ಇದ್ದಾಗ್ಲೂ ಚಿನ್ನಾರನ್ನ ಅಂತ ಅನ್ಕೊಂಡು ನೀವ್ ಈ ರೀತಿ ಅತಿಯಾಗಿ ಆಡ್ತಿರೋದ್ರಿಂದಾನೆ ಮನೆಯವರೆಲ್ಲ ವರ್ಷ ತುಂಬದ್ರೊಳಗಡೆ ನಾನ್ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಅನ್ಕೊಂಡಿರೋದು. ಯಾಕೆ ಹೇಳಿ, ನೀವ್ ಕರಿತಿರಲ್ಲ ಚಿನ್ನ, ಮುದ್ದು, ರಂಗ, ಡಾರ್ಲಿಂಗ್ ಅಂತ. ಅದರಿಂದ ನೋಡಿ, ಇನ್ಯಾವತ್ತು ನೀವ್ ಆ ರೀತಿ ಎಲ್ಲ ಕರೆಯಂಗಿಲ್ಲ. ಬರೀ ನನ್ ಮುಂದೆ ಅಲ್ಲ, ಮನೆಯವ್ರ ಮುಂದೆನೂ ಕರೆಯಂಗಿಲ್ಲ. ಅರ್ಥ ಆಯ್ತಾ? ಈಗ್ಲೂ ತನಗಿಂತ ನಮ್ಮ ಮನೆಯವ್ರ ಬಗ್ಗೆನೇ ಯೋಚನೆ ಮಾಡ್ತೀಯಾಳಲ್ಲ. ದೇವ್ರು ಇಂಥ ಗುಣ ನೋಡೇನೆ ನನಗ್ ಗಂಟು ಹಾಕಿರೋದು ಅನ್ಸುತ್ತೆ. ಭೂಮಿಗೂ ನನ್ನ ಮೇಲೆ ಆದಷ್ಟು ಬೇಗ ಲವ್ವಾಗೋ ಹಾಗೆ ಮಾಡು ಕೃಷ್ಣ. ಡಾಕ್ಟರ್, ನಿನ್ನೆ ನನ್ ಸೊಸೆ ಭೂಮಿ ಬ್ಲಡ್ ಟೆಸ್ಟ್ ಗೆ ಬ್ಲಡ್ ಕೊಟ್ ಬಂದಿದ್ಲಂತೆ. ಅದ್ರ ರಿಪೋರ್ಟ್ ಏನಾಗಿದೆ ಅಂತ ಗೊತ್ತಾಗ್ಲಿಲ್ಲ. ಕಂಗ್ರಾಟ್ಸ್ ಸಂಗೀತ ಅವ್ರೆ, ನಿಮ್ ಸೊಸೆ ಭೂಮಿ ಪ್ರೆಗ್ನೆಂಟ್ ಆಗಿದ್ದಾರೆ.